ಗಾಳಿಪಟದ ದಾರದಿಂದ ಕಟ್ಟಾಗೋಯ್ತು ಕಾಲು. ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇದ್ದಂಥ ಪಾದಚಾರಿ ನಾಗಾರ್ಜುನ ಎಂಬಾತನ ಬೈಕ್ಗೆ ಸಿಕ್ಕಿ ಬಿದ್ದಿತ್ತು ಗಾಳಿಪಟದ ದಾರ. ಇದು ಗಾಳಿಪಟದ ದಾರದಿಂದ ಆಗಿರುವಂಥ ಅವಘಡ. ನಡ್ಕೊಂಡು ಹೋಗ್ತಾ ಇದ್ದಂಥ ಪಾದಚಾರಿ ಆತನ ಕಾಲಿನ ನರವೇ ಕಟ್ಟಾಗೋಗಿದೆ. ನಾಗಾರ್ಜುನ ಎಂಬಾತನ ಬೈಕ್ಗೆ ಸಿಕ್ಕಿ ಬಿದ್ದಿತ್ತು ದಾರ. ಬಿಡಿಸೋ ಅಷ್ಟರಲ್ಲಿ ಕಾರ್ಗೆ ಸಿಲುಕಿ ಎಳೆದೋಯ್ತು ದಾರ. ಕಾರಿನ ರಭಸಕ್ಕೆ ದಾರದಿಂದ ಕಾಲು ಸೀಳಿ ರಕ್ತಸ್ರಾವವಾಗಿದೆ. ಕಾಲಿನ 3 ನರಗಳು ಕಟ್ಟಾಗಿದೆ. ನೋಡಿ, ಅದರ CCTV ಫುಟೇಜ್ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ದೃಶ್ಯ ಇದೆ. ಆತ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದಾನೆ ರೋಡಲ್ಲಿ. ಏಕಾಏಕಿ ಆ ಗಾಳಿಪಟದ ದಾರ ಬೈಕ್ಗೆ ಸಿಕ್ಕೊಂಡಿದೆ. ಬೈಕ್ ಸವಾರ ನೋಡಿ ಮುಂದೆ ಇದ್ದಾನೆ. ನಾವು ಬಾಕ್ಸ್ ಹಾಕಿ ತೋರಿಸ್ತಾ ಇದ್ದೀವಿ. ಆತನ ಬೈಕ್ಗೆ ಆ ಗಾಳಿಪಟದ ದಾರ ಸಿಲ್ಕೊಂಡಿತ್ತು. ಅದನ್ನು ಬಿಡಿಸೋ ಅಷ್ಟೊತ್ತಿಗೆ ಒಂದು ಕಾರ್ ಬಂತು. ಆ ಕಾರ ಬೈಕ್ನ ಪಕ್ಕದಲ್ಲೇ ಹೋಯಿತು. ಆ ಸಂದರ್ಭದಲ್ಲಿ ಏಕಾಏಕಿ ನಡೆದುಕೊಂಡು ಹೋಗ್ತಾ ಇದ್ದಂಥ ಪಾದಚಾರಿಗೆ ಆ ಗಾಳಿಪಟದ ದಾರ ಸಿಲುಕೊಂಡಿದೆ ಕಾಲ್ಗೆ. ಕಾಲಿನ 3 ನರಗಳು ಕಟ್ಟಾಗೋಗಿದೆ. ಈ ಗಾಳಿಪಟದ ದಾರ ಅಂದರೆ ಅದಕ್ಕೆ ಮಾಂಜ ಎಲ್ಲ ಹಾಕಿರ್ತಾರೆ. ಸೊ ಅದರ ಎಫೆಕ್ಟ್ ಇದು. ಜನವರಿ 31ರಂದು ನಡೆದಿರುವಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. CCTV ಫುಟೇಜ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನಾಗಾರ್ಜುನ ಎಂಬಾತ ಬೈಕ್ನ ಚಲಾವಣೆ ಮಾಡ್ತಾ ಇರ್ತಾರೆ. ನೋಡಿ, ಕಾಲು ಮುರಿದಿದೆ ಆತನಿಗೆ. ಗಾಳಿಪಟದ ದಾರ ಕಾಲು ಮುರಿಯತ್ತೆ ಅಂತ ಹೇಳಿದ್ರೆ ಹಗ್ಗಾನೂ ಹಾವಾಗತ್ತೆ ಅಂತಾರಲ್ಲ, ಅದೇ ಇದು. ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು. ಗಾಳಿಪಟದ ದಾರದಿಂದ ಕಾಲು ಕಟ್ಟಾಗಿದೆ. ಪಬ್ಲಿಕ್ಗೆ ದಾರ ಮುಗಿಸ್ಕೊಂಡು ದಾರ ಎಲ್ಲ ಹೋಗ್ತಾ ಇದ್ದೀನಿ. ಪಕ್ಕದಲ್ಲಿ ಪಬ್ಲಿಕ್ಗೆ ದಾರ ಡಿಸ್ಟರ್ಬೆನ್ಸ್ ಆಗಿ ಗಾಳಿಪಟಕ್ಕೆ ಬಿಡೋ ದಾರ ಸೇರ್ಕೊಂಡಿತ್ತು. ಸರಿ ಅಂತ ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋದೆ. ಅದೇನು ನೋಡಿ ಬಿಡಿಸ್ಬಿಡೋಣ ಅಂತ. ಅನ್ಎಕ್ಸ್ಪೆಕ್ಟೆಡ್ ನನ್ನ ಕಾಲು ತಗಲ್ಕೊಂಡು ಕಾರಿಗೂ ತಗಲ್ಕೊಂಡು ಕಾಲು ಕಟ್ಟಾಗ್ಬಿಟ್ಟಿದೆ. ಫುಲ್ಲು ಓಪನ್ ಆಗಿ ಫುಲ್ ಬ್ಲಡ್ ಹೋಗ್ತಾಯಿದೆ. ಪಬ್ಲಿಕ್ ತೊಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ESI ಇದೆ, ಬಟ್ ಸದ್ಯಕ್ಕೆ ಇದು ಆವಾಗ ESI ಇವಾಗ ಓನರ್ ಹತ್ರ ಇದೆ. ಪಬ್ಲಿಕ್ ತೊಗೊಂಬಂದು ಹಾಸ್ಪಿಟ್ಲಿಗೆ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಹಬ್ಬ ಅಂದ್ರೂ 3 ಲಕ್ಷ ಗಂಟ ಖರ್ಚಾಗಿದೆ ಇವತ್ತಿಲ್ಲಿ, ನಿನ್ನೆಗೆ ಇವತ್ತಿಗೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭರತ್, ಯಾವ ಭಾಗದ ಬೆಂಗಳೂರಿನಲ್ಲಿ ಆಗಿರುವಂಥ ಘಟನೆ ಇದು? ಯಾವಾಗಾಯಿತು? ಈಗ ಗಾಯಾಳುವಿನ ಪರಿಸ್ಥಿತಿ ಹೇಗಿದೆ? ಮಧುಸೂದನ್, ಇದು ಬೆಂಗಳೂರಿನ RT ನಗರದ 20ನೇ ವಾರ್ಡ್ನಲ್ಲಿ ಸಂಭವಿಸಿರುವಂತಹ ಘಟನೆ. ಅಂದ್ರೆ ಜನವರಿ 31ನೇ ತಾರೀಕು ಬೆಳಿಗ್ಗೆ ಒಂದು 8:30 ಸಮಯದಲ್ಲಿ ನಡೆದಿರುವಂತಹ ಘಟನೆ. ನೀವು ಆ CCTV ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಆದ್ರೆ ಅದು ಪಾದಾಚಾರಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ, ಅಂದ್ರೆ ಅಚಾನಕ್ ಆಗಿ ಆ ಬೈಕ್ ಮೇಲೆ ಆ ಗಾಳಿಪಟದ ದಾರ ಸಿಕ್ಕಾಕೊಂಡಿದೆ. ಅದನ್ನ ಬಿಡಿಸೋದಕ್ಕೆ ಈ ಹುಡುಗ, ಅಂದ್ರೆ ಯುವಕ ಏನು ನಡ್ಕೊಂಡು ಹೋಗ್ತಾ ಇದ್ರು, ಅವನು ಪ್ರಯತ್ನ ಪಡೋದಕ್ಕೆ ಮುಂದೆ ಹೋಗಿದ್ದಾನೆ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ ಅದೇ ಸಮಯದಲ್ಲಿ ಪಕ್ಕದಲ್ಲಿ ಒಂದು ಕಾರು ವೇಗವಾಗಿ ಪಾಸ್ ಆಗಿದೆ. ಅದು ಗಾಳಿಪಟದ ದಾರವನ್ನ ಗುದ್ಕೊಂಡು ಹೋಗಿದೆ. ಈ ಸಂದರ್ಭದಲ್ಲಿ ಆ ದಾರ ಪಾದಚಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿಯ ಕಾಲಿಗೆ ಸುತ್ತಕೊಂಡು ಕಂಪ್ಲೀಟ್ ಆಗಿ ಗಾಯ ಆಗಿದೆ. ಸ್ಥಳದಲ್ಲಿ ಆ ವ್ಯಕ್ತಿ ಬೀಳ್ತಾನೆ. ಅದಾದ ನಂತರ ಸ್ಥಳೀಯರು ಆತನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಕಾಲಿನ 3 ನರ ಕಟ್ಟಾಗಿದೆ ಅಂತೇಳಿ. ಸದ್ಯ ಅಂದ್ರೆ ಸಡನ್ ಆಗಿ ಸ್ಥಳೀಯರು ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಉದ್ದೇಶದಲ್ಲಿ ಅಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದ್ರೆ ಅಲ್ಲಿ ದುರಂತ ಏನಪ್ಪಾ ಅಂತಂದ್ರೆ ಈಗ 3 ಲಕ್ಷ ರೂಪಾಯಿವರೆಗೂ ಬಿಲ್ ಆಗಿದೆ. ಆ ಬಿಲ್ ಕಟ್ಟೋದಕ್ಕೂ ಕೂಡ ನನ್ನ ಕೈಲಿ ಸಾಧ್ಯವಾಗ್ತಾ ಇಲ್ಲ ಅಂತೇಳಿ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಕೆಲಸ ಮಾಡ್ತಾ ಇರೋದು GBA ಅಂಡರ್ ಅಲ್ಲಿ ಕಸದ ಆಟೋವನ್ನ ಚಾಲನೆ ಮಾಡ್ತಾ ಇದ್ದಂತ ವ್ಯಕ್ತಿ. ಅಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾದ ಕೆಲವು ಘಟನೆಗಳಲ್ಲಿ ಗಾಳಿಪಟ ದಾರದಿಂದ ಅವಾಂತರಗಳು ನಡೀತಾ ಇರುವಂತಹ ಘಟನೆಗಳು ಅಲ್ಲಲ್ಲಿ ಕೆಲವೊಂದು ವರದಿಯಾಗಿದೆ. ಹಾಗಾಗಿ ಸಾರ್ವಜನಿಕ ಸ್ಥಳದಲ್ಲಿ ಗಾಳಿಪಟ ಆರಿಸೋದನ್ನ ನಿಷೇಧ ಮಾಡಬೇಕು ಅನ್ನೋ ಒತ್ತಾಯ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹೂ ಕಟ್ಟುವ ದಾರದಲ್ಲಿ ಗಾಳಿಪಟ ಆರಿಸ್ತಾರೆ, ಜೊತೆಗೆ ಮಾಂಜ ಅನ್ನೋ ಒಂದು ದಾರ ಬರುತ್ತೆ, ಅದರಲ್ಲಿ ಗಾಳಿಪಟ ಆರಿಸ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸುತ್ತೆ. ಸೊ ಇದನ್ನ ನಗರದ ಒಳಗಡೆ ನಿಷೇಧ ಮಾಡಬೇಕು, ಈ ರೀತಿಯಾದ ಘಟನೆಗಳನ್ನ ತಪ್ಪಿಸಬೇಕು ಅನ್ನೋ ಒಂದು ಆಗ್ರಹ ಕೂಡ ವ್ಯಕ್ತವಾಗ್ತಿದೆ. ಮಧುಸೂದನ್, ಧನ್ಯವಾದ ಭರತ್ ನಿಮ್ಮ ಮಾಹಿತಿಗೆ.